ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾ ಈಸಿಯಾಗಿರೋವಂಥ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿರೋವಂಥ ಟೊಮೆಟೊ ಬಾತ್ ಅಂತ ಮಾಡ್ತಾಯಿದ್ದೀನಿ. ಒಂದು ವಿಶೇಷ ಅಂತಂದರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿಲ್ಲ, ಆದರೂ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಕೆಲವೊಂದು ಪದಾರ್ಥಗಳನ್ನ ನಾನು ಹುರ್ಕೋತಾ ಇದ್ದೀನಿ. ಹಾಗಾಗಿ ಎಣ್ಣೆ ಹಾಕ್ಕೊಂಡು 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅದ್ರ ಜೊತೆಗೆ ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಒಂದು ಗುಂಟೂರು ಕೂಡ ಸೇರಿಸ್ಕೋಬೋದು, ಖಾರ ಬೇಕು ಅಂತಂದರೆ. ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಅರ್ಧ ಕಪ್ಪು ನಾನಿಲ್ಲಿ ಒಣಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಬರೋ ತನಕ ಇದನ್ನು ಹುರ್ಕೋಬೇಕು. ಈ ಥರ ಕಲರ್ ಬಂದಿದೆ ನೋಡಿ, ಅಷ್ಟು ಬರಬೇಕು. ಸೀದು ಹೋಗಬಾರ್ದು, ಆದರೆ ಸುಮಾರಾಗಿ ಕಲರು ಬರಬೇಕು. ಈಗ ಇದಕ್ಕೆ 1 ಇಂಚಿನಷ್ಟು ಶುಂಠಿ, ಒಂದು 4ರಿಂದ 5 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಹುಳಿ ಇರೋದು ಮತ್ತು ಹುಳಿ ಇಲ್ಲದೆ ಇರೋದು ಎರಡನ್ನೂ ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ತುಂಬ ಹುಳಿ ಬೇಕು ಅಂತ ಅನಿಸಿದ್ರೆ ಹುಳಿ ಟೊಮೆಟೊನೇ ಹಾಕ್ಕೋಬೋದು. ಈಗ ಅದು ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಈಗ ತಣ್ಣಗಾದಮೇಲೆ ಅದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಡೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಸುಮಾರಾಗಿ ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಇಟ್ಕೋಬೇಕು. ಒಳ್ಳೆ ಕಲರ್ ಬಂದಿರುತ್ತೆ, ಬ್ಯಾಡಗಿ ಹಾಕಿದ್ದೀವಲ್ಲ, ಹಾಗಾಗಿ ಒಳ್ಳೆ ನುಣ್ಣಗೆ ರುಬ್ಕೊಂಡು ಇಟ್ಕೋಬೇಕು. ಈ ಥರ ಒಂದು ಪೇಸ್ಟ್ ಆಗಿರಬೇಕು. 1 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಊಟದಕ್ಕಿ ಯಾವುದು ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತೀರಾ ಅದನ್ನು ತೊಗೋಬೋದು. ನಾನಿಲ್ಲಿ ರಾಜಮುಡಿ ಅಕ್ಕಿನ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1/4 ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ಮುದ್ದೆ ಬೇಕು ಅಂತಂದರೆ 2ರಷ್ಟು ಹಾಕ್ಕೋಬೋದು. ಈಗ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಾದ ನಂತರ ಜೀರಿಗೆ ಹಾಕ್ಕೊಂಡು ಕೆಲವೊಂದು ಮಸಾಲೆ ಪದಾರ್ಥಗಳು ಅಂದರೆ 1 ಲವಂಗ, ಏಲಕ್ಕಿ, ದಾಲ್ಚಿನ್ನಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ತುಂಬ ಮಸಾಲೆ ಹಾಕಿಲ್ಲ. ಈಗ ಇದ್ರ ಜೊತೆಗೆ ಸುಮಾರು ಒಂದು 6ರಿಂದ 7 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಬಟಾಣಿ ಹಾಕ್ಕೊಂಡಿದ್ದೀನಿ. ಇದು ಫ್ರೋಝನ್ ಪೀಸ್ ತೊಗೊಂಡಿರೋದು, ಅದನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದಾಗಿದೆ. ಈಗ ಇದಾದ ನಂತರ ನಾವು ರುಬ್ಕೊಂಡಿದ್ವಲ್ಲ ಆ ಒಂದು ಪೇಸ್ಟನ್ನು ಹಾಕ್ಕೊಂಡು ಸುಮಾರಾಗಿ ಬಾಡಿಸ್ಕೋಬೇಕು. ಹಸಿ ವಾಸನೆ ಏನೂ ಇರಲ್ಲ, ಯಾಕೆಂದರೆ ಎಲ್ಲ ಹುರಿದಿರೋ ಪದಾರ್ಥಗಳನ್ನೇ ನಾವು ಬಳಸಿದ್ವಿ. ಈಗ ಇದಕ್ಕೆ 1/4 ನೀರನ್ನು ಹಾಕ್ಕೋಬೇಕು. ಅದರ ಮುಂಚೆ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆ ನಂತರದಲ್ಲಿ ನೀರನ್ನು ಹಾಕ್ಕೊಂಡು, ನೀರು ಚೆನ್ನಾಗಿ ಕಾದಿದೆ ಅಂತ ಆದರೆ, ಇಲ್ಲ ನೀವು ಬಿಸಿ ನೀರನ್ನು ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅಕ್ಕಿನ ತೊಳ್ಕೊಂಡು, ಅಂದರೆ ನೆನೆಸೋಕ್ಕೆ ಹೋಗಿಲ್ಲ, ತೊಳ್ಕೊಂಡು ಹಾಕ್ಕೊಳ್ಳೋ ಅಂಥದ್ದು. ಈಗ ನೀರೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ನಾವು ಹಾಕ್ಕೊಂಡಿರೋ ಉಪ್ಪು ಎಲ್ಲ ಮಿಕ್ಸ್ ಆಗಿದೆ. ಅದಕ್ಕೆ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ. ಸಣ್ಣದಾಗಿ ಕುದಿ ಬಂದ ಮೇಲೆ ಇದನ್ನು ಮುಚ್ಚಿ 2 ವಿಷಲ್ಲು ಕೂಗಿಸ್ಕೋಬೇಕು. ಈಗ ಕೂಗಿದೆ ಕುಕ್ಕರು, ತಂತಾನೆ ಸ್ಟೀಮ್ ಇಳಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ರುಚಿ ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ. ಇದ್ರ ಜೊತೆಗೆ ನೀವು ಚಟ್ನಿ ಅಥವಾ ರಾಯ್ತಾನ ಸರ್ವ್ ಮಾಡ್ಬೋದು. ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿರುವಂಥ ಒಂದು ರೆಸಿಪಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.